ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು another ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಿದ್ದು ಎಲ್ಲ ತಿಂಡಿ ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ಪ್ಯಾಕಿಂಗ್ ಕೂಡ ನೆನ್ನೆ ಎಲ್ಲ ಮಾಡಿ ಮುಗಿಸಿದ್ದಾರೆ. ಸೊ ಯಾರೆಲ್ಲ ಬಂದಿದ್ರು, ನಮ್ಮ ತಾಯಿ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಮತ್ತು ಅವರು ಫ್ರೈಡೇ ಬರ್ತಾರೆ, ನಮ್ಮ ತಾಯಿ ಥರ್ಸ್ಡೇ ಬರ್ತಾರೆ. ಸೊ ಹಬ್ಬಕ್ಕೆ ಅಂದರೆ ಲಕ್ಷ್ಮಿನ ನಾನು 8ನೇ ತಾರೀಕು ಕೂರಿಸಿರ್ಲಿಲ್ಲ ಅಲ್ವಾ, 15th ಮತ್ತು 16th ಮಾಡ್ಕೊಳ್ಳೋಣ ಅಂತ. ಅಂದರೆ 15th ಫ್ರೈಡೇ ಲಕ್ಷ್ಮೀನ ಕೂರಿಸ್ಬಿಟ್ಟು 16th ಹಂಗೆ ಕೃಷ್ಣ ಜನ್ಮಾಷ್ಟಮಿನ ಮಾಡಿಕೊಂಡ್ರೆ ನೆಂಟರು ಎಲ್ಲ ಬಂದಿರ್ತಾರೆ, ಅವ್ರಿಗೆ ಕುಂಕುಮ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಂದು ಒಂದು ಪರ್ಸ್ನಲ್ ಈವೆಂಟ್ ಇದೆ, ಅಂದರೆ ಬ್ಲಾಕ್ ಪ್ರಿಂಟಿಂಗ್ ಅಂತ ಈವೆಂಟ್ ನಡೀತಾ ಇದೆ ಕ್ಲಬ್ ಅವ್ರ ಕಡೆಯಿಂದ. ಸೊ ಈಗ ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೆಂಗೆ ಅಂತಂದರೆ ವಿಡಿಯೋನ ಶೇರ್ ಮಾಡ್ತೀನಿ ನಿಮಗೆ, ಹೇಗೆ ಬ್ಲಾಕ್ ಪ್ರಿಂಟಿಂಗ್ ಮಾಡ್ತಿರ್ತಾರೆ ಅಂತ. ಸೊ ಆ ಇವೆಂಟ್ಗೆ ನಾನು ಒಂದು ಡ್ರೆಸ್, ಅದೊಂದು ಆ್ಯಕ್ಚುಲಿ ಒಂದು ಥೀಮ್, ಅದು ಏನು ಅಂತಂದರೆ ಇಂಡಿಪೆಂಡೆನ್ಸ್ ಡೇಗೆ ಅಂತ ಮಾಡ್ತಾ ಇರೋದು. ಸ್ಯಾಫ್ರನ್ ವೈಟ್ ಗ್ರೀನಲ್ಲಿ ಇರಲಿ ಅಂತ. ನಂದು ಡ್ರೆಸ್ ಬಂದ್ಬಿಟ್ಟು ಇದಲ್ಲಿದೆ. ಸೊ ಇದ್ರ ಮೇಲೆ ಬ್ಲಾಕ್ ಪ್ರಿಂಟಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ವೈಟ್ ಇರೋದ್ರಿಂದ ಇದ್ರ ಮೇಲೆ ಬ್ಲೂ ಅಥವಾ ಬ್ಲ್ಯಾಕ್ ಡೈ ಹಾಕ್ಸಿದ್ರೆ ಸ್ವಲ್ಪ ಎದ್ದು ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಓವರ್ ಆಲ್ ಜಸ್ಟ್ ಪ್ಲೇನ್ ಇದೆ. ಪ್ಲೇನ್ ಇರೋದ್ರಿಂದ ಇದಕ್ಕೆ ಏನಾದರೂ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಬಾಟಮ್ ಪೋರ್ಷನಲ್ಲಿ ಮಾಡ್ಸೋಣ ಅಂತ, ಮತ್ತು ಇಲ್ಲಿ ಹ್ಯಾಂಡ್ಸ್ ಹತ್ರ ಸ್ವಲ್ಪ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ನೆಕ್ ಹತ್ರ ಮಾಡ್ಸೋಣ ಬಾರ್ಡರ್ ಥರ ಅಂತ. ನೋಡೋಣ ಅಲ್ಲಿ ಯಾವ್ಯಾವ ಥರ ಡೈ ಇದೆ ನನಗೆ ಗೊತ್ತಿಲ್ಲ, ಡಿಸೈನ್ಸು. ಅದನ್ನು ನೋಡಿ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಡೈ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅನಿಸುತ್ತೆ, ಆಫರ್ ನಡೀತಾ ಇರೋವಾಗ ತೊಗೊಂಡಿದ್ದು. ಇದಕ್ಕೆ ಗ್ರೀನ್ ಇದೆ. ಸೊ ನಾನು ವೈಟ್ ಆರೆಂಜ್ ಕ್ಯಾಪ್ ಹಾಕ್ಕೊಂಡ್ರೆ ಸಾಫ್ರನ್ ವೈಟ್ ಗ್ರೀನ್ ಆಗುತ್ತೆ ಅನ್ನೋ ಒಂದು ಥೀಮ್ ಇದೆ ನನ್ನ ಹತ್ರ. ನನಗೆ ಗೊತ್ತಿಲ್ಲ ಅಲ್ಲಿ ಸ್ಯಾಫ್ರನ್ ಕ್ಯಾಪ್ ಇದೆಯೋ ಇಲ್ವೋ ಅಂತ. ಅದನ್ನು ನೋಡಿಬಿಟ್ಟು ಹೆಂಗೆ ಪ್ಲ್ಯಾನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀನಿ. ಸೊ ಸದ್ಯಕ್ಕಂತೂ ನಾನೀಗ ಇದನ್ನು ತೊಗೊಂಡೋಗಿ ಬ್ಲಾಕ್ ಪ್ರಿಂಟಿಂಗ್ ಮಾಡಿಸ್ಕೊಂಡು ಬರ್ತೀನಿ. ಇವತ್ತು ಆ್ಯಕ್ಚುಲಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಊರಲ್ಲಿಲ್ಲ, ಊರಿಗೆ ಹೋಗಿದ್ದಾರೆ. ಇವತ್ತು ಬೆಳಿಗ್ಗೆ ಹೋದರು ಅವರು. ಸೊ ಬರೋದು ನೈಟ್ ಆಗುತ್ತೆ. ಇದ್ದಿದ್ರೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ, ಆದರೆ ನಾನೇ ಹೋಗ್ಬಿಟ್ಟು ಬರ್ತೀನಿ ಇವತ್ತು ಸಂಜೆ. ಹಂಗೆ ತೋರ್ಸೋದು ಮರ್ತೋಯ್ತು ನನಗೆ ಆವಾಗಲೇ. ಇದ್ರದ್ದು ಬಾಟಮ್ ಕೂಡ ಇದೆ. ಇದೇನಿದೆ ಅಂದರೆ ಇದು ಕೂಡ ಪ್ಲೇನೇ ಬಂದಿದೆ. ಸೊ ಫುಲ್ ಪ್ಲೇನ್ ಇರೋದ್ರಿಂದ ಬ್ಲಾಕ್ ಪ್ರಿಂಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಇಮ್ಯಾಜಿನೇಷನ್. ಇದರಲ್ಲಿ ಇನ್ನೂ ಫ್ಯೂ ಕಲರ್ಸ್ ಇದೆ, ಗ್ರೀನ್, ಬ್ಲ್ಯಾಕ್, ರೆಡ್ ಏನೋ ಇತ್ತು. ಸೊ ನಾನು ವೈಟ್ನ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನೀವು ಯಾವ ಸೈಜ್ ಇದ್ದೀರಾ ಅದಕ್ಕಿಂತ ಒಂದು ಸೈಜ್ ಎಕ್ಸ್ಟ್ರಾ ಆರ್ಡರ್ ಮಾಡಿಕೊಂಡ್ರೆ ಬೆಟರ್. ಯಾಕೆ ಅಂತಂದರೆ ಆ ಸೈಜ್ದು ಸ್ವಲ್ಪ ಬಾಡಿ ಫಿಟ್ಟಾಗಿ ಇದೆ ಅನಿಸುತ್ತೆ ನನಗೆ. ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬಂದ್ಬಿಟ್ಟು ವಿಶುದ್ಧ ಅಂತ ಏನೋ ಇದೆ ಇದ್ರ ಮೇಲೆ. ಸೊ ಈ ಬ್ರ್ಯಾಂಡ್ದು ನೀವು ತೊಗೊಳ್ತಿದ್ದೀರಾ ಅಂತಂದರೆ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡ್ರೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಇದು ದುಪ್ಪಟ್ಟ ತೋರಿಸ್ಲಿಲ್ಲ ಅಲ್ಲ, ಇದು ದುಪ್ಪಟ್ಟ ಬಂದಿದೆ. ಚೆನ್ನಾಗಿದೆ, ಒಂಥರ ತುಂಬ ಉದ್ದನೂ ಇಲ್ಲ. ಈ ಥರ ಮೆಟೀರಿಯಲ್ ಇರುತ್ತಲ್ಲ, ಇದು ಸ್ವಲ್ಪ ಶಾರ್ಟ್ ಆಗಿದ್ದರೆ ನಮಗೆ ಕ್ಯಾರಿ ಮಾಡೋಕ್ಕೆ ಈ ಥರ ಈಸಿ ಆಗುತ್ತೆ. ತುಂಬ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತಂದರೆ ಈ ಥರ ಮೆಟೀರಿಯಲ್ ಇದ್ದಾಗ ಇಷ್ಟು ಶಾರ್ಟ್ ಕೊಟ್ಟರೆ ಬೆಟರ್, ನಮಗೂ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಅಂದ್ಕೊಂಡೆ ನನ್ನ ಥೀಮ್ಗೆ ಕರೆಕ್ಟ್ ಆಗುತ್ತೆ, ಸ್ಯಾಫ್ರನ್ ವೈಟ್ ಗ್ರೀನ್ ಅಂದ್ಬಿಟ್ಟು ನಾನು ಈ ಡ್ರೆಸ್ನ ತೊಗೊಂಡೆ. ಇಲ್ಲಾಂದರೆ ಸ್ಯಾರಿ ಮೇಲೆ ಏನಾದರೂ ಬ್ಲಾಕ್ ಪ್ರಿಂಟಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡೆ. ನೋಡೋಣ, ಫಸ್ಟು ಇದ್ರ ಮೇಲೆ ಟ್ರೈ ಮಾಡ್ತೀನಿ. ಏನಾದರೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಾನು ಒಂದು ಯಾವ್ದಾದ್ರು ಪ್ಲೇನ್ ಸ್ಯಾರಿ ಮೇಲೆ ಕೂಡ ಬ್ಲಾಕ್ ಪ್ರಿಂಟಿಂಗ್ನ ಮಾಡಿಸ್ಕೋಬೋದು. ನನಗೆ ಐಡಿಯಾ ಇಲ್ಲ ಅವ್ರು ಯಾವ್ಯಾವ ಥರ ಮೆಟೀರಿಯಲ್ ಮೇಲೆ ಬ್ಲಾಕ್ ಪ್ರಿಂಟಿಂಗ್ ಮಾಡ್ತಾರೆ ಅಂತ. ನಾನು ಕಾಟನ್ ತೊಗೊಂಡಿದ್ದೀನಿ. ಸೊ ದಟ್ ಬ್ಲಾಕ್ ಪ್ರಿಂಟಿಂಗ್ ಅಂತೂ ಡೆಫಿನೆಟ್ಲಿ ಕಾಟನ್ ಮೇಲೆ ಮಾಡೇ ಮಾಡ್ತಾರೆ. ಅದು ಬಿಟ್ಟು ಬೇರೆ ಇನ್ಯಾವ ಮೆಟೀರಿಯಲ್ ಮೇಲೆ ಮಾಡ್ತಾರೆ ತಿಳ್ಕೊಂಡು ನಾನು ಒಂದು ಸ್ಯಾರಿನ ಬ್ಲಾಕ್ ಪ್ರಿಂಟಿಂಗ್ ಮಾಡಿಸ್ಕೊತೀನಿ. ಈಗಷ್ಟೇ ಪಾರ್ಸಲ್ ಬಂತು.
ನಿಮಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ಥರ 360 ಡಿಗ್ರಿ ರೊಟೇಟ್ ಹಾಕೋವಂಥದ್ದು ಇದೊಂದು ಟ್ರೈಪಾಡ್ಗೆ ಹಾಕೋ ಮೊಬೈಲ್ ಹೋಲ್ಡರ್ನ ತೊಗೊಂಡಿದ್ದೆ, ಅದು ಬಂದಿದೆ. ನಾನು ವ್ಲಾಗಿಂಗಿಗೆ ಯೂಸ್ ಆಗಲಿ ಮತ್ತು ನಾನು ಮೇಕ್ ಓವರ್ ಮಾಡ್ತಾ ಇರ್ತೀನಿ ಅಲ್ವಾ, ಆ ವೀಡಿಯೋಸ್ನ ಶೂಟ್ ಮಾಡ್ಕೋಬೇಕು ಅಂತಂದರೆ ಮೈಕು ಇಂಪಾರ್ಟೆಂಟು. ಸೊ ಹಾಗಾಗಿ ಮೈಕ್ನ ಕೂಡ ತರಿಸ್ಕೊಂಡಿದ್ದೆ, ಅದು ಬಂದಿದೆ. 2 ಮೈಕ್ ಇರೋ ಅಂಥದ್ದನ್ನು ನೋಡ್ತಾ ಇದ್ದೆ. ಬಿಕಾಸ್ ರಿವ್ಯೂಸ್ ಎಲ್ಲ ತೊಗೋಬೇಕಾದ್ರೆ ನನ್ನ ಹತ್ರ ಒಂದು ಆ್ಯಂಡ್ ನಮ್ಮ ಮಾಡೆಲ್ಸ್ ಅಥವಾ ಏನಾದರೂ ಕ್ಲೈಂಟ್ಸ್ ಹತ್ರ ಒಂದು ಬೇಕಾಗುತ್ತೆ. ಸೊ ಹಾಗಾಗಿ 2 ಮೈಕ್ನ ಹುಡುಕ್ತಾ ಇದ್ದೆ, ಅದು ಕೂಡ ಬಂದಿದೆ. ಓಕೆ, ಇದು ಏನು ಅಂತಂದರೆ ಟ್ರೈಪಾಡ್ಗೆ ಸ್ಟಿಕ್ ಮಾಡಿ ಅದಕ್ಕೆ ಮೊಬೈಲ್ ಹೋಲ್ಡರ್ನ ಸ್ಟಿಕ್ ಮಾಡೋದಿದು. ಸೊ ಇದೆರಡು ಸ್ವಲ್ಪ ಸಖತ್ ರಿಕ್ವೈರ್ಮೆಂಟ್ ಇತ್ತು. ಇದು ಹೆಂಗೆ ಅಂದರೆ 360 ಡಿಗ್ರಿ ರೊಟೇಟ್ ಹಾಕೋದ್ರಿಂದ ಮೊಬೈಲ್ಗೆ ಹೆಲ್ಪ್ ಆಗುತ್ತೆ ಇದು ಮೊಬೈಲ್ ಹೋಲ್ಡ್ ಮಾಡೋಕ್ಕೆ. ಆ್ಯಂಡ್ ಇದು ಟ್ರೈಪ್ಯಾಡ್ಗೆ ಫಿಕ್ಸ್ ಮಾಡಿ ಇದರಲ್ಲೂ ಕೂಡ ಬಾಲ್ ಥರ ಇರುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಬಾಲ್ ಬೇರಿಂಗ್ ಇರೋದ್ರಿಂದ ನಾವು ಇದನ್ನು 360 ಡಿಗ್ರಿ ಇದನ್ನು ಕೂಡ ರೊಟೇಟ್ ಮಾಡ್ಕೋಬೋದು. ಸೊ ಹೀಗೆ ರೊಟೇಟ್ ಮಾಡ್ಕೋಬೋದು. ಸೊ ನನಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೆ. ಈಗ ಬಂದಿದೆ, ಇದನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ನಾನು ಹೊರಡಬೇಕು. 4 o'clock ಆ್ಯಕ್ಚುಲಿ ಬ್ಲಾಕ್ ಪ್ರಿಂಟಿಂಗ್ ಸ್ಲಾಟ್ ಇದ್ದಿದ್ದು ನನಗೆ. ಬಂದಮೇಲೆ ನಾನು ಲಂಚ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬಿಕಾಸ್ ನನಗೆ ಹಶ್ವಾಗ್ತಾ ಇಲ್ಲ, ಬೆಳಿಗ್ಗೆ ಲೇಟಾಗಿ ತಿಂದಿದ್ದರಿಂದ ಬ್ರೇಕ್ಫಾಸ್ಟು. ಇದಕ್ಕೆ ಮುಂಚೆ ನಾನು ವಯರ್ದು ತರಿಸ್ಕೊಂಡಿದ್ದೆ. ವಯರ್ದೇನು ಅಂತಂದರೆ ಅಷ್ಟು ಕನ್ವೀನಿಯೆಂಟಾಗಿರಲ್ಲ. ಆ್ಯಂಡ್ ನಂದು ಐಫೋನಲ್ಲಿ ಶೂಟ್ ಮಾಡೋದ್ರಿಂದ ಅದರದ್ದು ಸಾಕೆಟ್ ಬೇರೆ ಥರ ಇದೆ, ಸಿ ಟೈಪಲ್ಲಿಲ್ಲ. ಮತ್ತು ವಯರ್ ಇರೋದ್ರಿಂದ ಅದು ಸ್ವಲ್ಪ ಹಿಂಸೆ ಆಗ್ತಿತ್ತು ಅದರ ಜೊತೆ. ಇದು ವಯರ್ಲೆಸ್ ಆಗಿರೋದ್ರಿಂದ ಈಸಿ ಆಗುತ್ತೆ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಸಿಂದ ನಾನು ಈ ಮೈಕ್ನ ಯೂಸ್ ಮಾಡಿ ಬೆಟರ್ ವಾಯ್ಸ್ ಹೆಂಗೆ ಬರುತ್ತೆ ಅಂತ ನಾನು ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಏನು ಅಂತಂದರೆ ಆ್ಯಕ್ಚುಲಿ ಈವೆಂಟ್ ಬಂದು ನಾವು ಲೇಡೀಸ್ ಎಲ್ಲ ಸೇರಿಕೊಂಡು ಒಂದು ಕ್ಲಬ್ ಥರ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಏನು ಅಂದರೆ ಎವ್ರಿ ಮಂತ್ ಏನಾದರೂ ಒಂದು ಈವೆಂಟ್ನ ಆರ್ಗನೈಸ್ ಮಾಡ್ತಾ ಇರ್ತೀವಿ. ಸೊ ದಟ್ ಎಲ್ಲರ ಜೊತೆಯಲ್ಲಿ ಒಂದು ಸರ್ವಿಸ್ ಮಾಡ್ದಂಗೆ ಆಗುತ್ತೆ. ಅಂದರೆ ಇದು ಒಂಥರ ಫಂಡ್ ರೈಸರ್ ಥರ. ನಾವಿಲ್ಲಿ ಏನು ಕಲೆಕ್ಟ್ ಆಗಿರುತ್ತೆ ಅಲ್ವಾ ಅಮೌಂಟು, ಇದನ್ನು ಯಾರಾದರೂ ನೀಡಿ ಪೀಪಲ್ ಇರ್ತಾರಲ್ಲ, ಸಪೋಸ್ ಇವಾಗ ಆರ್ಫನೇಜಸ್ ಇರ್ಬೋದು, ಇಲ್ಲ ಚಾಲೆಂಜಸ್ ಫಿಸಿಕಲಿ ಮೆಂಟಲಿ ಚಾಲೆಂಜ್ಡ್ ಪೀಪಲ್ ಇರ್ತಾರಲ್ಲ ಅಂಥವ್ರಿಗೆ, ಅಂದರೆ ಯಾರಾದರೂ ನೀಡಿ ಇರ್ತಾರಲ್ಲ ಅಂಥವ್ರಿಗೆ ಇಲ್ಲಿ ಫಂಡ್ ರೈಸ್ ಆಗಿರೋದನ್ನು ಕೊಟ್ಟು ಸಹಾಯ ಮಾಡೋ ಅಂಥ ಒಂದು ಪ್ರೋಗ್ರಾಮ್ ಇದು. ಆ್ಯಕ್ಚುಲಿ ನಾನಿಲ್ಲಿ ಇದರೊಳಗಡೆ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿರ್ತಾರೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂದ್ಬಿಟ್ಟು ನನಗೆ ಒಂದು ಆ್ಯಕ್ಚುಲಿ ಚಾನ್ಸ್ ಇತ್ತು. ಹಾಗಾಗಿ ಇವರೇನು ಅಂದರೆ ಬ್ಲಾಕ್ ಪ್ರಿಂಟಿಂಗ್ ಮಾಡೋಕ್ಕೆ ಮುಂಚೆ ಅದು ಒಂದು ಕೆಮಿಕಲ್ನ ರೆಡಿ ಮಾಡ್ಕೊಳ್ತಾರೆ. ಅಂದರೆ ಲೈಕ್ ಡೈ ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ತಾರೆ. ಸೊ ಅವರದು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಲೇಡೀಸ್ಗೆ ಹೆಂಗೆ ಅಲ್ವಾ ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಾಡ್ತಾಯಿದ್ದಾರೆ ಅವರು, ಹೆಂಗೆ ಮಾಡ್ತಾರೆ, ಏನೇನೆಲ್ಲ ಹಾಕ್ತಾರೆ, ಅಂದರೆ ನಮಗೆ ಡೌಟ್ಸ್ ಇರುತ್ತಲ್ಲ, ಈಗ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತಾ ಕಲರು, ಇಲ್ಲ ಅದ್ರ ಜೊತೆ ಇನ್ನೊಂದು ಬಟ್ಟೆ ಏನಾದರೂ ವಾಷಿಂಗ್ ಮಿಷಿನಲ್ಲಿ ಹಾಕ್ದಾಗ ಅದಕ್ಕೆ ಕಲರ್ ಅಂಟ್ಕೊಂಡ್ಬಿಡುತ್ತಾ, ಈ ಥರ ಏನೋ ನಮ್ಗೆ ಡೌಟ್ಸ್ ಇರುತ್ತಲ್ಲ, ಅದನ್ನೆಲ್ಲ ಅವ್ರನ್ನ ಕೇಳ್ತಾ ಇದ್ವಿ. ಅವರು ಇಲ್ಲ ಇದೆಲ್ಲ ಏನು ಫ್ಯಾಬ್ರಿಕ್ಕಿಗೆ ಒಂದ್ಸಲ ಸ್ಟಿಕ್ ಆದಮೇಲೆ ಅದು ಅಷ್ಟು ಈಸಿಯಾಗಿ ಹೋಗಲ್ಲ, ಆ ಥರ ಸ್ಟ್ರಾಂಗ್ ಡೈಸು ಇದೆಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇವ್ರದ್ದು ಬೇರೆ ಕಡೆ ಯೂನಿಟ್ ಇದೆ, ನನಗೆ ಅದರದ್ದು ಮರ್ತೋಗಿದೆ ಅವ್ರ ಹೆಸರೇನು ಅನ್ನೋದು. ಬಟ್ ಅವ್ರನ್ನ ನಾವು ಹೇಳಿರೋ ಜಾಗಕ್ಕೆ ಕರ್ಸ್ಕೊಂಡಿದ್ವಿ. ಅಂದರೆ ನಮ್ಮದು ಒಂದು ಹಾಲಲ್ಲಿ ಮಾಡಿದ್ರೆ ಸೊ ದಟ್ ಎಲ್ಲರಿಗೂ ಬಂದು ಹೋಗೋಕ್ಕೆ ಈಸಿ ಆಗುತ್ತೆ. ಅವ್ರದ್ದೇ ಶಾಪ್ ಅಂದರೆ
ಇಲ್ಲಿ ಮೋರ್ ದ್ಯಾನ್ ಒಂದು 70-80 ಪೀಪಲ್ಸು ಗ್ಯಾದರ್ ಆಗಿದ್ದರು. ಸೊ ಅಷ್ಟು ಜನಕ್ಕೆ ಅಂತಂದರೆ ದೊಡ್ಡದಾಗಿ ಹಾಲ್ ಬೇಕಾಗುತ್ತೆ. ಅವ್ರ ಶಾಪಲ್ಲೆಲ್ಲ ಅಷ್ಟು ಆಗಲ್ಲ ಅಂದ್ಬಿಟ್ಟು ಒಂದು ಹಾಲ್ನ ಬುಕ್ ಮಾಡಿಕೊಂಡು ಬೇರೆ ಬೇರೆ ಕಡೆಯಿಂದನೂ ಎಲ್ಲರೂ ಬಂದಿದ್ದರು. ಸೊ ಇದು ಟೈಮಿಂಗ್ಸ್ನ ಅಲಾಟ್ ಮಾಡಿದ್ವಿ ನಾವು, ಬಿಕಾಸ್ ಎಲ್ಲರೂ ಒಟ್ಟಿಗೆ ಬಂದರೆ ಮಾಡ್ತಾ ಇರೋರು 4 ಜನ ಇದ್ದರು. ಸೊ 4 ಜನಕ್ಕೆ ಅಂತಂದರೆ ಅಷ್ಟು ಜನನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಒಂದೇ ಟೈಮಲ್ಲಿ. ಸೊ ದಟ್ ಸ್ಲಾಟ್ಸ್ ಕೊಟ್ಬಿಟ್ರೆ ಅವ್ರವ್ರ ಟೈಮಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಅನ್ನೋ ಇಂಟೆನ್ಷನಲ್ಲಿ ಬೇರೆ ಬೇರೆ ಟೈಮ್ ಸ್ಲಾಟ್ಸ್ ಇತ್ತು. ನಾನು ಅವತ್ತು 2:30ಗೇನೋ ಹೋಗಿದ್ದೆ ಸ್ಲಾಟ್ಗೆ, ನನ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ನಾನು ಬೇರೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ನಾನೇನು ಅಂದ್ಕೊಂಡೆ ನನ್ನ ಡ್ರೆಸ್ಗೆ ಮಾಡಿಸ್ಕೊಳ್ಳೋಣ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನ್ನ ಡ್ರೆಸ್ ಮೇಲೆ ಮಾಡೋಕ್ಕೆ ಅವರ ಶಾಪ್ಗೆ ಹೋಗಬೇಕು, ಬಿಕಾಸ್ ಅದ್ರ ಕೆಳಗಡೆ ಎಲ್ಲ ಲೇಯರಿಂಗ್ನ ಕೊಟ್ಟು ಮಾಡಬೇಕಾಗತ್ತಂತೆ. ಇಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ಜನ ಇದ್ದಾರೆ ಅಲ್ವಾ, ನನ್ನಿಂದ ಅವ್ರಿಗೂ ಡಿಲೇ ಆಗಿಬಿಡುತ್ತೆ ಮಾಡೋಕ್ಕೆ ಅನ್ನೋದು ಒಂದು ರೀಸನಿಂದ ಶಾಪ್ಗೆ ಬನ್ನಿ ಅಂತಂದರು. ಬಟ್ ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ನಾನು ಆ ವೀಡಿಯೋನ ಅವತ್ತೇ ಪೋಸ್ಟ್ ಮಾಡಬೇಕಿತ್ತು ಎಡಿಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಇನ್ಯಾವಾಗಾದರೂ ಮಾಡಿಸ್ಕೊಳ್ತೀನಿ ಅಂದ್ಬಿಟ್ಟು ಅಲ್ಲೇ ಆ್ಯಕ್ಚುಲಿ ನನ್ನ ಫ್ರೆಂಡು ಅವರು ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಅವ್ರ ಹತ್ರ ದುಪ್ಪಟ್ಟ ಇತ್ತಂತೆ. ಅವ್ರ ಮನೆ ನಿಯರ್ ಬೈ ಇತ್ತು, ಒಂದು ವಾಕಬಲ್ ಡಿಸ್ಟೆನ್ಸಲ್ಲಿ. ಸೊ ಅದಕ್ಕೆ ಅವ್ರೇನು ಮಾಡಿದ್ರು, ಸರಿ ನನ್ನ ಹತ್ರ ಒಂದು ದುಪ್ಪಟ್ಟ ಇದೆ, ನೀನು ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ, ಅದಕ್ಕೆ ನೀನು ಡೈ ಮಾಡಿಸ್ಕೊಂಬಿಡು ಅಂತ ಅಂದರು. ಇವರು ಇಲ್ಲಿ ನನಗೋಸ್ಕರ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನನಗೆ ಆ್ಯಕ್ಚುಲಿ ಥೀಮ್ ಇದ್ದಿದ್ದು ಸ್ಯಾಫ್ರನ್ ವೈಟ್ ಗ್ರೀನ್ ಬೇಕಿತ್ತು. ಅಲ್ಲಿ ಸ್ಯಾಫ್ರನ್ ಕಲರ್ ಅವ್ರ ಹತ್ರ ಇರಲಿಲ್ಲ. ಅವ್ರ ಹತ್ರ ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ ಈ ಥರ ಕಲರ್ಸ್ ಇತ್ತು. ಸೊ ನನಗೋಸ್ಕರ ಅಂದ್ಬಿಟ್ಟು ಅವರು ಆರೆಂಜ್ನ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನಾನು ಅವ್ರಿಗೆ ಆ್ಯಕ್ಚುಲಿ ತೋರಿಸ್ತಾ ಇದ್ದೀನಿ ಈ ದುಪ್ಪಟ್ಟ ಮೇಲೆ ಎಲ್ಲೆಲ್ಲಿ ಬರಬೇಕು ನನಗೆ ಆ ಪ್ಯಾಟ್ರನ್ಸು ಅಂತ. ಬಿಕಾಸ್ ನಾವು ಇಂಡಿಪೆಂಡೆನ್ಸ್ ಡೇಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಲಿಫೆಂಟ್ಸು, ಪೀಕಾಕ್ಸು ಮತ್ತು ಲೋಟಸ್ಸು ಈ ಥರ ಏನಾದರೂ ನಮ್ಮ ರಿಲೇಟೆಡ್ ಫ್ಲ್ಯಾಗಿಗೆ ಮತ್ತು ನಮ್ಮ ನ್ಯಾಷನಲ್ ಥೀಮಿಗೆ ರಿಲೇಟೆಡ್ ಏನಾದರೂ ಮಾಡಿಸ್ಕೊಳ್ಳೋಣಂತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಎಲ್ಲೆಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಇವರು ಆಲ್ರೆಡಿ ಮಾಡಿರೋದನ್ನು ಡಿಸ್ಪ್ಲೇಗೂ ಕೂಡ ಇಟ್ಟಿದ್ರು. ಅಂದರೆ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ತೊಗೋಬೋದು ಅಂತ. ಲೈಕ್ ದುಪ್ಪಟ್ಟ ಮೇಲೆ ಮಾಡಿರೋದು, ಪ್ಲೇನ್ ಸ್ಯಾರೀಸ್ ಮೇಲೆ ಮಾಡಿರೋದು, ಮತ್ತು ಬ್ಯಾಗ್ಸ್ ಬರುತ್ತಲ್ವ ನಾವು ಕ್ಯಾರಿ ಮಾಡ್ತೀವಲ್ಲ ಆ ಥರ ಬ್ಯಾಗ್ಸ್ ಮೇಲೆ, ಪಿಲ್ಲೋ ಕವರ್ಸ್ ಮೇಲೆ, ಪೋಟ್ಲಿಗಳ ಮೇಲೆ, ಮತ್ತು ಬೆಡ್ಶೀಟ್ಸ್ ಮೇಲೆ, ಬೆಡ್ ಸ್ಪ್ರೆಡ್ಸ್ ಮೇಲೆ, ಮತ್ತು ನಾವೇನಾದರೂ ಟೇಬಲ್ ರನ್ನರ್ಸ್ ಹಾಕಿರ್ತೀವಲ್ಲ ಅದ್ರ ಮೇಲೆ, ಪೌಚಸ್ ಮೇಲೆ, ತಾಂಬೂಲಕ್ಕೆ ಅಂತ ಕೊಡ್ತೀವಲ್ಲ ಆ ಥರ ಕವರ್ಸ್ ಮೇಲೆ. ಸೊ ಹೀಗೆ ನೀವು ಯಾವುದ್ರ ಮೇಲೆ ಬೇಕಾದರೂ ಮಾಡಿಸ್ಕೋಬೋದು. ಇವರು ಒಂದಷ್ಟು ಮಾಡಿರೋದನ್ನೇ ರೆಡಿ ತಂದಿದ್ರು ಅಲ್ಲಿ ಸೆಲ್ ಮಾಡೋಕ್ಕೆ ಅಂತ. ಮತ್ತು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನನಗೆ ಯಾವ್ಯಾವ ಥರ ಬೇಕು ಅಂದ್ಬಿಟ್ಟು. ಸೊ ಅದನ್ನು ಅಲ್ಲಿ ನಾನು ಲೈಕ್ ಎಲಿಫೆಂಟ್ಸ್ದಿರುತ್ತಲ್ವ ಅದನ್ನು ನಾನು ಬಾರ್ಡರ್ ಥರ ಕೊಡ್ಸೋಣ, ಹಿಂಗಿದ್ರು ಪ್ಲೇನ್ ಇದೆ ಅಲ್ಲಿ ದುಪ್ಪಟ್ಟಾಗೆ. ಸೊ ಹಾಗಾಗಿ ಬಾರ್ಡರ್ ಥರ ಮಾಡಿಸೋಣ ಅಂದ್ಬಿಟ್ಟು ನಾನು ಎಲಿಫೆಂಟ್ಸ್ನ ಮಾಡಿಸ್ತಾ ಇದ್ದೀನಿ. ಮತ್ತು ಮಧ್ಯದಲ್ಲಿ ಲೋಟಸ್ ಬರೋ ಥರನೂ ಅಲ್ಲಿ ಹೆಂಗೆ ಅಂದರೆ ಸುಮಾರು ಡೈ ಪ್ಯಾಟ್ರನ್ಸ್ನ ಕೂಡ ಇಟ್ಕೊಂಡಿರ್ತಾರೆ. ಅಂದರೆ ಈಗ ನಮಗೆ ಯಾವ ಥರ ಬೇಕು ಅದನ್ನು ನಾವೇ ಸೆಲೆಕ್ಟ್ ಮಾಡ್ಕೊಳ್ಳೋ ಥರ. ನಾನಿಲ್ಲಿ ಸ್ವಲ್ಪ ಎಲಿಫೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ ಮತ್ತು ಲೋಟಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಲಿಫೆಂಟ್ನ ಬಾರ್ಡರ್ ಥರ ಹಾಕೋಕ್ಕೆ ಸರಿ ನಾನು 1-2 ಸಲ ಟ್ರೈ ಮಾಡೋಣಂತೆ ಅಂದ್ಬಿಟ್ಟು ನಾನು ಅದ್ರ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ. ಸಖತ್ತು ಈಸಿ ಅನಿಸುತ್ತೆ ಇದನ್ನು ನೋಡ್ತಾ ಇದ್ದರೆ ಮಾಡೋಕ್ಕೆ. ನಾನು ಯಾವುದಾದ್ರೂ ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಯಾವುದಾದ್ರೂ ಸ್ಯಾರಿ, ಪ್ಲೇನ್ ಸ್ಯಾರಿ ಇರುತ್ತಲ್ಲ, ನನ್ನ ಹತ್ರ ಡೈ ಆ್ಯಕ್ಚುಲಿ ಸುಮಾರು ವರ್ಷದಿಂದ ತೊಗೊಂಡಿಟ್ಟಿರೋದು ಅದು ಹಂಗೆ ಇದೆ, ಅದನ್ನು ಯೂಸೇ ಮಾಡಿಲ್ಲ. ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ಸಲ ಏನಾದರೂ
ದಸರಾ ಟೈಮಲ್ಲಿ ನವರಾತ್ರಿಗೆ ಸ್ಯಾರೀಸ್ ಅಂತೂ ಉಟ್ಕೊಳ್ತಾನೆ ಇರ್ತೀವಲ್ವ ನಾವು. ಪ್ಲೇನ್ ಸ್ಯಾರೀಸ್ ಆ ಥರ ಯಾವುದಾದ್ರೂ ಇದ್ದರೆ ನೋಡಿ ಉಟ್ಕೊಳ್ಳೋಣ ದಸರಾಗೆ ಸಲ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಗೊತ್ತಿಲ್ಲ, ಆದರೆ ಇಫ್ ಪಾಸಿಬಲ್ ಅದನ್ನು ಮಾಡಿ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಡೈದು ನಮಗೆ ಕಲರು ಮತ್ತು ಪ್ಯಾಟ್ರನ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಪಟ ಅಂತ ಆಗೋಗ್ಬಿಡುತ್ತೆ ಬೇಗ ಕ್ವಿಕ್ಕಾಗಿ. ಸೊ ಇದೇನು ಅಂತಂದರೆ ಮಾಡಾದಮೇಲೆ ಸ್ವಲ್ಪ ಟೈಮ್ ಬೇಕು ಇದು ಡ್ರೈ ಆಗೋಕ್ಕೆ, ಆ ಡೈ ಕಲರು. ಹಾಗಾಗಿ ಅಲ್ಲೇ ಒಂದು ಥ್ರೆಡ್ನ ಕಟ್ಕೊಂಡು ಎಲ್ಲ ಡ್ರೈ ಮಾಡೋಕ್ಕೆ ಹಾಕಿದ್ದಾರೆ. ನಾನು ವೀಡಿಯೋಲಿ ನಿಮಗೆ ಎಲ್ಲ ತೋರಿಸ್ದೆ ಅಲ್ವಾ ಆ ಥರ. ಸೊ ನಂದು ಕೂಡ ಎಲ್ಲ ಕಂಪ್ಲೀಟ್ ಆದಮೇಲೆ ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೆ. ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಅಂತ ಹೇಳಿದೆ ಅಲ್ವಾ. ಸೊ ಆ ಕಾಂಪಿಟೇಷನ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ನ ರೆಕಾರ್ಡ್ ಮಾಡಿಕೊಂಡೆ. ನಿಮಗೆ ತೋರಿಸ್ದೆ ಅಲ್ವಾ ಡ್ರೆಸ್ನ, ಅದನ್ನು ವೇರ್ ಮಾಡಿ ದುಪ್ಪಟ್ಟ ಇದನ್ನು ಹಾಕ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಹೋಗಿರೋ ಪರ್ಪಸ್ ಅಂತೂ ಸರ್ವ್ ಆಯಿತು. ವೀಡಿಯೋನ ಶೂಟ್ ಮಾಡಿಕೊಂಡು ಮನೆಗೆ ಹೊರಟು ಬಂದೆ ನಾನು. ಆ್ಯನಿವರ್ಸರಿ ದಿನ ಸುಧೀರು ಟ್ರಾವೆಲ್ ಮಾಡಿದರು ಪುಣೆಗೆ ಅಂತ ಹೇಳಿದ್ನಲ್ಲ, ಅದು ನಾನು ಇವಾಗ ಕ್ಲೀನ್ ಮಾಡುವಾಗ ಸಿಕ್ತು. ಸರಿ ತೋರಿಸೋಣ ಅಂತ ಅದನ್ನು ಕೂಡ ನಾನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ಅವರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋದವರು ನೈಟ್ ಬಂದರು, ತುಂಬ ಲೇಟ್ ನೈಟಲ್ಲೇ ಬಂದರು. ಸೊ ಹಾಗಾಗಿ ನನಗೆ ಅವತ್ತು ಸಿಕ್ಕಲೇ ಇಲ್ಲ ಅವ್ರ ಕೈಗೆ. ಸರಿ ಇಲ್ಲಿ ಬ್ಲಾಕ್ ಪ್ರಿಂಟಿಂಗ್ನ ಮುಗಿಸ್ಕೊಂಡು ನಾನು ಮಕ್ಕಳನ್ನ ಟ್ಯೂಷನಿಗೆ ಬಿಡಬೇಕಿತ್ತು. ಇನ್ನೂ ಲಂಚು ಮಾಡಿರಲಿಲ್ಲ ಅಲ್ವಾ. ಸರಿ ಲಂಚೆಲ್ಲ ಮುಗಿಸ್ಕೊಂಡು ನಾನು ಮಕ್ಕಳನ್ನ ಟ್ಯೂಷನ್ ಹತ್ರ ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಬಂದೆ. ಆ್ಯನಿವರ್ಸರಿ ಇತ್ತಲ್ಲ, ಸರಿ ಪೂಜೆ ಮಾಡಿಸೋಣ, ಇನ್ನು ಸುಧೀರು ಲೇಟಾಗಿ ಬರ್ತಾರೆ ಅಂದ್ಬಿಟ್ಟು. ಅವತ್ತು ಆ್ಯಕ್ಚುಲಿ ಮಂಗಳವಾರ ಅಂಗಾರಕ ಚತುರ್ಥಿ ಬಿದ್ದಿತ್ತು, ಸಂಕಷ್ಟಾರ ಚತುರ್ಥಿ. ಸೊ ಹಾಗಾಗಿ ದೇವಸ್ಥಾನದಲ್ಲೂ ಕೂಡ ಎಲ್ಲ ಜೋರಾಗಿ ಪೂಜೆ ಮಾಡ್ತಾಯಿದ್ರು. ವಿಶ್ವಂಬರಮೂರ್ತಿ ಮಹಾಗಣಪತಿ ಮನೆಯೊತ್ತು ನಕ್ಷತ್ರ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಆ್ಯಂಡ್ ನೀವು ಬ್ಲಾಕ್ ಪ್ರಿಂಟಿಂಗ್ ಯಾವತ್ತಾದರೂ ಮಾಡಿಸಿದ್ದೀರಾ, ಇದ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತು ನಾನು ನಿಮ್ಮನ್ನು ಇನ್ನೊಂದು ವ್ಲಾಗಲ್ಲಿ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.